ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇದು ಮೇ 16ದು ವ್ಲಾಗು. ಆವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು. ಸೊ ಮದುವೆ ಆಗಿ 14 ವರ್ಷ ಆಯಿತು. ಈ ದಿನ ನಾವು ಚಿಂತಾಮಣಿಯಲ್ಲಿ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಶ್ರೀ ಕನಕ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ವಾಸವಿ ಜಯಂತಿ ಆಗಿರೋದ್ರಿಂದ 1 ವೀಕ್ ಬ್ಯಾಕಿಂದನೇ ಸ್ಪೆಷಲ್ ಆಗಿರೋಂಥ ಅಲಂಕಾರಗಳು ದಿನಕ್ಕೊಂದೊಂದು ಮಾಡ್ತಾರೆ. ಆ್ಯಂಡ್ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವ್ರನ್ನ ಬೇಡ್ಕೊಂಡು ಹೋಗ್ತಾರೆ. ಒಂದೊಂದು ದಿನ ಒಂದೊಂದು ತರಹದ ಸ್ಪೆಷಲ್ ಆಗಿರೋಂಥ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ನೀವು ದೇವಿನ ನೋಡ್ಬೋದು. ಇಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರ ಮಾಡ್ತಾರೆ. ನಾವು ಹೋಗಿದ್ದ ದಿನ ಶ್ರೀ ಪಾರ್ವತಿ ದೇವಿಯ ಶಿವ ಪೂಜೆ ಅಲಂಕಾರ ಇತ್ತು. ನೀವು ಲಿಂಗಕ್ಕೆ ಪಾರ್ವತಿ ದೇವಿ ಪೂಜೆ ಮಾಡ್ತಿರೋ ಅಂಥ ಕ್ಲಿಪ್ ನೋಡ್ಬೋದು, ಅಂದರೆ ಅಲಂಕಾರನ ನೋಡ್ಬೋದು. ಸೊ ಅಲ್ಲೆಲ್ಲ ದೇವರ ದರ್ಶನ ಮುಗಿಸ್ಕೊಂಡು ನಾವು ಇನ್ನೊಂದು ಟೆಂಪಲ್ಗೆ ಹೋದ್ವಿ. ಇದು ದೊಡ್ಡಪೇಟೆಯಲ್ಲಿರುವಂಥ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ. ಚಿಂತಾಮಣಿಯಲ್ಲಿ 2 ಇದೆ ಕನ್ಯಕಾ ಪರಮೇಶ್ವರಿ ದೇವಸ್ಥಾನಗಳು. ಎರಡರಲ್ಲೂ ಅದ್ಧೂರಿಯಾಗಿ ನಡೆಸ್ತಾರೆ ವಾಸವಿ ಜಯಂತಿ ಸಂಭ್ರಮ ಸಡಗರ ಎಲ್ಲನೂ. ಸೊ ಇದು ದೊಡ್ಡ ದೇವಸ್ಥಾನ. ಇಲ್ಲೂ ಅಷ್ಟೇ ದಿನಕ್ಕೊಂದೊಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತೆ. ನಾವು ಬೆಳಗಿನ ಜಾವನೇ ಹೋಗಿರೋದ್ರಿಂದ ಇಲ್ಲಿ ಅಲಂಕಾರ ಮಾಡಿರೋದು ಪ್ರೀವಿಯಸ್ ಡೇದಾಗಿತ್ತು. ಸೊ ಸುಮಾರು 10-10:30 ಹಂಗೆ ನೆಕ್ಸ್ಟ್ ಡೇ ಅಲಂಕಾರ ಸ್ಟಾರ್ಟ್ ಮಾಡ್ತಾರೆ. ಸಾಯಂಕಾಲದೊತ್ತು ನೀವು ನೋಡ್ಬೋದು ಪ್ರೋಗ್ರಾಮ್ಸ್ ಎಲ್ಲ ಆಗ್ತಿರುತ್ತೆ. ಆ್ಯಂಡ್ ವಿಭಿನ್ನ ತರಹದ ಕಲ್ಚರಲ್ ಪ್ರೋಗ್ರಾಮ್ಸ್ನ ಇವರು ಏರ್ಪಾಟು ಮಾಡಿರ್ತಾರೆ. ಆ್ಯಂಡ್ ಪ್ರೋಗ್ರಾಮ್ ಮಾಡಿರೋರಿಗೂ ಸಹ ಸತ್ಕಾರ ಮಾಡ್ತಾರೆ. ನಾವು ನಮ್ಮ ಮದುವೆ ದಿನ ಆಗಿರೋದ್ರಿಂದ ದೇವ್ರ ದರ್ಶನಗಳು ಪಡೆದು ದೊಡ್ಡವರ ಆಶೀರ್ವಾದ ಕೂಡ ಪಡೆದ್ವಿ. ಯಾವಾಗೂ ನಾವು ಆ್ಯನಿವರ್ಸರಿ ಬರ್ಡೇಗೆ ನಮ್ಮ ಮನೆಗಳಲ್ಲೇ ಇರ್ತೀವಿ. ದೊಡ್ಡವರು ಹತ್ರ ಇರೋದು ತುಂಬ ಕಮ್ಮಿ. ಈ ಸಲ ಈ ಥರ ಹಾಲಿಡೇಸ್ ಆಗಿರೋದ್ರಿಂದ, ವಾಸವಿ ಜಯಂತಿ ಆಗಿರೋದ್ರಿಂದ, ಊರಿಗೆ ಬಂದಿರೋದ್ರಿಂದ ಎಲ್ಲರ ಸಮ್ಮುಖದಲ್ಲಿ ನಾವು ಆ್ಯನಿವರ್ಸರಿನ ಮಾಡ್ಕೊಂಡ್ವಿ. ಅತ್ತೆ ಮನೆ, ಅಮ್ಮನ ಮನೆ ಎಲ್ಲ ಇಲ್ಲೇ ಇರೋದು ಕಾರಣ ಎಲ್ಲರ ಮನೆಗೂ ವಿಸಿಟ್ ಮಾಡಿ ಅವರ ಆಶೀರ್ವಾದನೂ ಸಹ ತಗೊಂಡ್ವಿ. ನೀವು ನೋಡ್ಬೋದು ಟೆಂಪಲ್ ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಪಾರ್ವತಿ ದೇವಿ ಶಿವ ಪೂಜೆ ಮಾಡ್ತಾ ಇರೋವಂಥ ಅಲಂಕಾರನೇ ಆಗಿತ್ತು. ಇದು ಪ್ರೀವಿಯಸ್ ಡೇದು. ಆ್ಯಂಡ್ ನೀವು ನೋಡ್ಬೋದು ನೆಕ್ಸ್ಟ್ ಡೇ ಅಲಂಕಾರಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಈ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ನೀವೇನಾದರೂ ಸುತ್ತಮುತ್ತ ಚಿಂತಾಮಣಿ ಇದ್ದರೆ ಅಥವಾ ಯಾವುದಕ್ಕಾದರೂ ಕಾರಣಕ್ಕೆ ಚಿಂತಾಮಣಿಗೆ ಬಂದರೆ ಈ ಟೆಂಪಲ್ಸ್ನ ವಿಸಿಟ್ ಮಾಡೋದಂತೂ ಮರಿಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಿ ಎಲ್ಲ. ಸರಿ, ಎಲ್ಲ ಆಯಿತು, ಮನೆಗೆ ಬಂದ್ವಿ. ಮಾಮೂಲಿ ರೊಟೀನ್ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ಮನೆಗೆ ಬಂದಿರೋದ್ರಿಂದ ಕೆಲಸ ತುಂಬ ಇರುತ್ತೆ. ಆ್ಯಂಡ್ ಗಲಿಬಿಲಿ ಅಂತ ಇರುತ್ತೆ ಮನೆಯೆಲ್ಲ. ಸೊ ನಮ್ಮ ರೊಟೀನಲ್ಲಿ ನಾವು ತೊಡ್ಕೊಂಡ್ವಿ. ಅಮ್ಮ, ನಿಮಗೆ ಗೊತ್ತೇ ಇದೆ, ಹಾಲಿಡೇಸಲ್ಲಿ ಅಮ್ಮನ ಮನೆಗೆ ಹೋದರೆ ಏನು ಇಷ್ಟನೋ ತಿಂಡಿಗಳು ಅದನ್ನೇ ಮಾಡ್ತಾರೆ. ಸೊ ಅದು ಪಲ್ಯ ರೊಟ್ಟಿ ಮಾಡ್ತೀನಿ ಅಂತ ಅಮ್ಮ ಮಾಡ್ತಾಯಿದ್ರು. ಪಲ್ಯ ರೊಟ್ಟಿ, ಈ ಶಾವಿಗೆ ಅಂತೆ, ಈ ಥರ ಡಿಫ್ರೆಂಟ್ ಆಗಿರೋಂಥ ಟಿಫನ್ಸ್ ನಾವು ಬೆಂಗಳೂರಲ್ಲಿ ಮಾಡ್ಕೊಳ್ಳಲ್ಲ, ನಮ್ಮ ಮನೆಗಳಲ್ಲಿ ಕಷ್ಟ ಆಗುತ್ತೆ ಅಂತ. ಸೊ ಅಮ್ಮನ ಮನೆಗೆ ಬಂದಾಗ ಏನು ಬೇಕೋ ಕೇಳಿ ಮಾಡ್ತಾರೆ. ಅಮ್ಮ ಇಲ್ಲಿ ಪಲ್ಯ ರೊಟ್ಟ ಮಾಡೋದು ನೀವು ನೋಡ್ಬೋದು, ಎಷ್ಟು ಈಸಿಯಾಗಿ ಮಾಡಿಬಿಡ್ತಾರೆ. ಅದೇ ನಾವು ಅಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ. ಕಣಕ ಮಾಡ್ಕೋಬೇಕು, ಪಲ್ಯ ಮಾಡ್ಕೋಬೇಕು, ಆ್ಯಂಡ್ ಒಂಥರ ಪ್ರೊಸೀಜರ್ಸ್ ಅಲ್ವಾ. ಈ ಥರ ಡಿಫ್ರೆಂಟ್ ಆಗಿರೋಂಥ ಅಡುಗೆಗಳೆಲ್ಲ ಅಮ್ಮನೇ ಮಾಡಿ ಇಡ್ತಾರೆ. ಇಷ್ಟವಾಗಿರೋಂಥ ಟಿಫನ್ನು, ಅದು ಅಮ್ಮ ಕೈ ರುಚಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಬೆಳಗಿನ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೊಟೀನಲ್ಲಿ ನಾವು ಹೋದ್ವಿ. ಎಲ್ಲ ಮಕ್ಕಳು ಮನೆಯಲ್ಲಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ, ಹ್ಯಾಪಿನೆಸ್ ಇರುತ್ತೆ. ಆ್ಯಂಡ್ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ. ಇಲ್ಲಿ IPL ಸೀಸನ್ನೇ ನಡೀತಾ ಇದೆ. ನೀವು ನೋಡ್ಬೋದು ಅಜ್ಜಿ ಮತ್ತು ಮೊಮ್ಮಗ ಕ್ರಿಕೆಟ್ ಆಡ್ತಾ ಇದ್ದಾರೆ. ನನ್ನ ಮಗನಿಗೆ ಬ್ಯಾಟು ಅಥವಾ ಬಾಲ್ ಕಾಣಿಸಿದ್ರೆ ಸಾಕು, ಎಳ್ಕೊಂಡು ಹೋಗ್ತಾನೆ, ಬೌಲಿಂಗ್ ಮಾಡ್ಬಾ ಅಂತ. ಸೊ ನೀವಿಲ್ಲಿ ನೋಡ್ಬೋದು, ಒಳ್ಳೆ ಟೈಮ್ ಪಾಸ್ ಮಾಡ್ಕೊತಾ ಇದ್ದಾರೆ ಅಜ್ಜಿ ಮೊಮ್ಮಗ. ನಾನು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಪಾಸು ಮಾಡ್ತಾಯಿದ್ದೆ. ಮಕ್ಕಳ ಜೊತೆ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೂ ಒಂಥರ ಖುಷಿಯಾಗತ್ತೆ, ನಮಗೂ ಒಂಥರ ಖುಷಿಯಾಗತ್ತೆ. ಈ ಗ್ಯಾಡ್ಜೆಟ್ಸಿಂದ ಅವರು ಫ್ರೀ ಆಗಿರ್ತಾರೆ. ಇಲ್ಲಾಂದರೆ TV ಹಾಕು, ಮೊಬೈಲ್ ಹಾಕು, ಆ ವಿಡಿಯೋ ನೋಡು, ಈ ವಿಡಿಯೋ ನೋಡು, ಅದೇ ಆಗಿರುತ್ತೆ. ಸೊ ಸ್ವಲ್ಪ ಟೈಮ್ ಅವ್ರ ಹತ್ರನೂ ಈ ಥರ ಫಿಸಿಕಲಾಗಿ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನದ ವೇಳೆ ತಣ್ಣಗೆ ನಾನು ಒಂದು ಸಲಾಡ್ ಮಾಡಿಕೊಟ್ಟೆ. ನಿಮಗೆ ಲಾಸ್ಟ್ ವಿಡಿಯೋಲಿ ನಾನು ಮ್ಯಾಂಗೋ ಸಲಾಡ್ ತೋರಿಸಿದ್ದೆ. ಈ ಸಲ ಮ್ಯಾಂಗೋ ಪ್ಲಸ್ ಐಸ್ ಆ್ಯಪಲ್, ಅಂದರೆ ತಾಟಿನುಂಜು ಸಣ್ಣ ಕಟ್ ಮಾಡಿದ್ದೀನಿ, ಮ್ಯಾಂಗೋನು ಸಣ್ಣ ಕಟ್ ಮಾಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಹಾಲು ವಿತ್ ಕೆನೆ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಒಂದು 1 ಅವರ್ ಫ್ರೀಸ್ ಆದಮೇಲೆ ತಿನ್ನಬೇಕು. ಈ ಡೆಸರ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಂಥ ಬಿಸಿಲಲ್ಲಿ ಮೈಗೆ ತಂಪಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸಿಹಿ ಇಷ್ಟ ಇರೋರಿಗೆ ಇದು ಒಳ್ಳೆ ಡೆಸರ್ಟ್ ಅಂತಲೇ ಹೇಳ್ಬೋದು. ಹೆಲ್ದಿ ಕೂಡ, ಟೇಸ್ಟಿ ಕೂಡ. ನೀವು ಬೇಕಾದರೆ ಸಕ್ಕರೆ ಬದಲು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ರೀಪ್ಲೇಸ್ ಮಾಡ್ಬೋದು. ಸಿಹಿ ನಿಮ್ಗೆ ಯಾವ ಥರ ಇಷ್ಟ ಇದ್ದರೆ ಆ ಥರ ಹಾಕ್ಬೋದು. ಇಲ್ಲನೇ ಹನಿ ಕೂಡ ಸೇರಿಸ್ಕೋಬಹುದು. ಇದು ನಮ್ಮ ಮಧ್ಯಾಹ್ನದ ಸ್ನ್ಯಾಕ್ ಆಗಿತ್ತು. ಎಲ್ಲರಿಗೂ ಸರ್ವ್ ಮಾಡಿ ಎಲ್ಲರೂ ತಿಂದಿದ್ದು ಕೂಡ ಆಯಿತು. ಈ ಥರ ಸಿಂಪಲಾಗಿರೋಂಥ ಡೆಸರ್ಟ್ಸು ಈಸಿ ಟು ಮೇಕ್ ಆ್ಯಂಡ್
ವೆರಿ ಟೇಸ್ಟಿ ಟು ಈಟ್ ಕೂಡ. ಇಲ್ಲಿ ಡ್ಯಾಡಿ ಮಲ್ಲಿಗೆ ಹೂವು ತಂದಿದ್ರು, ಸೊ ಅಮ್ಮ ಪೋಣಿಸ್ತಾ ಇದ್ದಾರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗುವಾಗ ಮುಡ್ಕೊಳ್ಳೋಕ್ಕೆ. ಆ ವಾಸನೆ ಸೂಪರಾಗಿತ್ತು. ನಾವು ಸಿಟಿಗಳಲ್ಲಿ ಎಲ್ಲ ರೆಡಿಮೇಡ್ ತಂದ್ಕೊಳ್ತೀವಿ ಇಲ್ಲೆಲ್ಲ, ಬಟ್ ಅಮ್ಮನಿಗೆ ಈ ಥರ ಕಟ್ಕೊಂಡು ಮುಡ್ಕೊಳ್ಳೋದೇ ಇಷ್ಟ. ಆ್ಯಂಡ್ ನಾವೆಲ್ಲರೂ ಹೆಣ್ಮಕ್ಳಾಗಿರೋದ್ರಿಂದ ಮೊದಲಿಂದ ಅಮ್ಮನಿಗೆ ಹೂವು ಅಂದರೆ ಹುಚ್ಚು. ತರಿಸ್ತಾರೆ ಹೂವು, ಒಂದು 4 ತೊಮ ಎಲ್ಲರಿಗೂ ಹೊಲಿತಾರೆ. ಆ್ಯಂಡ್ ಎಲ್ಲರೂ ಮುಡ್ಕೊಂಡು ಹೋದಾಗ ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಾನು ಇಲ್ಲಿದ್ದರಿಂದ ನನಗೂ ಒಂದು ಹೊಲ್ಕೊಟ್ರು. ಮಲ್ಲಿಗೆ ಹೂವು ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಸೊ ಮುಡ್ಕೊಂಡು ದೇವಸ್ಥಾನಕ್ಕೆಲ್ಲ ರೆಡಿಯಾಗಿ ಹೋಗಿ ಎಲ್ಲ ಗೊತ್ತಿರೋರು ಬಂದರೆ ಮಾತಾಡೋದು ಆ ಥರ ಎಷ್ಟು ಚೆನ್ನಾಗಿರುತ್ತಲ್ವಾ. ತವ್ರ ಮನೆ ಆಗಿರೋದ್ರಿಂದ ನಾವು ಸಾಯಂಕಾಲದ ಹೊತ್ತು ಟೆಂಪಲ್ಗೆ ಹೋದಾಗ ಎಷ್ಟೊಂದು ಜನ ಗೊತ್ತಿರೋರು ಬಂದು ಮಾತಾಡ್ತಾಯಿದ್ರು. ಒಂಥರ ಅದು ಹ್ಯಾಪಿನೆಸ್ ಕೊಡುತ್ತೆ. ಅಮ್ಮನ ಫ್ರೆಂಡ್ಸ್ ಆಗಿರಲಿ, ನಮ್ಮ ಫ್ರೆಂಡ್ಸ್ ಆಗಿರಲಿ, ನಮ್ಮ ತವ್ರ ಮನೆಯ ಹೆಣ್ಮಕ್ಳು ಒಬ್ಬೊಬ್ಬರೇ ಬಂದು ಮಾತಾಡಿದಾಗ ನೋಡಿದಾಗ ತುಂಬ ಖುಷಿ ಅನ್ನಿಸ್ತು. ಮತ್ತು ಇಲ್ಲಿ ನೋಡಿ ನಾನು ಹೇಳ್ದಂಗೆ ಕಲ್ಚರಲ್ ಪ್ರೋಗ್ರಾಮ್ಸು ಇವತ್ತಿನ ದಿನ ಭರತನಾಟ್ಯ ಆಗಿತ್ತು. ಸೊ ಭರತನಾಟ್ಯ ದೃಶ್ಯನೂ ನೀವು ನೋಡ್ಬೋದು. ಆ್ಯಂಡ್ ಎಷ್ಟೊಂದು ಜನ ವೀಕ್ಷಿಸೋಕ್ಕೆ ಬರ್ತಾರೆ. ಈ ಥರ ಕಲ್ಚರಲ್ ಪ್ರೋಗ್ರಾಮ್ಸು ಕೊಟ್ಟಿರೋರಿಗೆ ಅವರು ಸಿಂಪಲ್ಲಾಗಿ ಅವಾರ್ಡ್ ಕೊಟ್ಟು ಸತ್ಕಾರ ಕೂಡ ಮಾಡ್ತಾರೆ. ಸೊ ಅವ್ರಿಗೊಂಥರ ಎನ್ಕರೇಜ್ಮೆಂಟ್ ಥರ. ಇಲ್ಲಿ ನೀವು ನೋಡ್ಬೋದು ಶೃಂಗೇರಿ ಶಾರದಾಂಬೆಯ ಅಲಂಕಾರನ ಮಾಡಿದ್ರು ಈ ದಿನ ಸಾಯಂಕಾಲದ ಹೊತ್ತು. ಇದು ಇಲ್ಲಿ ಒಂದು ಟೀಮ್ನ ನೀವು ನೋಡ್ಬೋದು. ಈ ಥರ ಪ್ರತಿದಿನವೂ ಒಂದೊಂದು ಹಾಡಿನ ಟೀಮು ಕೂತ್ಕೊಂಡು ಹಾಡಾಡ್ತಾರೆ. ಒಂದಿನ ಕುಂಕುಮಾರ್ಚನೆ ಇರುತ್ತೆ, ಒಂದಿನ ವಾಸವಿ ಹಾಡುಗಳು ಹಾಡ್ತಾರೆ, ಒಂದಿನ ಈ ಥರ ಸಹಸ್ರನಾಮಗಳು ಹಾಡ್ತಾರೆ. ಆ ಥರ ಅವರು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಇಂಥ ದಿನ ಇಂಥ ಪ್ರೋಗ್ರಾಮ್ ಅಂತ. ಸೊ ನೋಡಲಿಕ್ಕೂ ಒಂಥರ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದೊಂದು ದಿನ ಒಂದೊಂದು ಸ್ಯಾರಿ ಕೋಡ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ಈ ಥರ ಟೀಮ್ ರೆಡಿಯಾಗಿ ಬಂದು ಕೂತ್ಕೊಂಡು ದೇವ್ರ ಮುಂದೆ ಹಾಡುಗಳಾಡಿ ವೈಬ್ಸೇ ಬೇರೆ ಅಂತ ಹೇಳ್ಬೋದು. ಇದು ಮಮ್ಮಿಯವರ ಹಾಡಿನ ಟೀಮು. ಸೊ ಎಲ್ಲರನ್ನೂ ನೀವು ನೋಡ್ಬೋದು ಎಷ್ಟು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನನಗೂ ಒಂಥರ ಖುಷಿ ಆಯಿತು ಈ ದೃಶ್ಯವನ್ನು ನಾನು ನೋಡಲಿಕ್ಕೆ. ಸೊ ನಾನು ರೆಡಿಯಾಗಿ ಎಲ್ಲ ಟೆಂಪಲ್ಗೆ ಹೋದ್ವಿ ಪೂಜೆ ಮಾಡಿಸ್ಲಿಕ್ಕೆ. ಆ ದಿನ ನಮ್ಮ ಮಾವನವರು ಪ್ರಸಾದವನ್ನು ಎಲ್ಲರಿಗೂ ಕೊಡೋ ಥರ ಸ್ಪಾನ್ಸರ್ಶಿಪ್ ಇತ್ತು. ಸೊ ನಾನು ರೆಡಿಯಾಗಿ ಹೋದೆ, ಪೂಜೆ ಎಲ್ಲ ಮಾಡಿಸೋಣ ಅಂತ. ಅಭಿಷೇಕ ಆಯಿತು, ಅರ್ಚನೆ ಆಯಿತು, ಎಲ್ಲ ಆಯಿತು. ನನ್ನ ಮಗನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಪ್ರಸಾದನ ವಿತರಣೆ ಮಾಡ್ದ. ಈ ದೇವಸ್ಥಾನಗಳಲ್ಲಿ ವಾಸವಿ ಜಯಂತಿ ಮುಗಿಯೋವರೆಗೂ ಪ್ರತಿದಿನ ಸಾಯಂಕಾಲ ಈ ಥರ ಪ್ರಸಾದ ವಿತರಣೆ ಇರುತ್ತೆ. ಯಾರಿಗೆ ಇಷ್ಟ ಇದೆಯೋ ಅವರು ಮೊದಲೇ ಹೇಳಿಬಿಟ್ಟು ಸ್ಪಾನ್ಸರ್ ಮಾಡ್ಬೋದು, ಈ ದಿನ ನಾವು ಪ್ರಸಾದ ಕೊಡ್ತೀವಿ ಅಂತ. ಸೊ ಆವತ್ತಿನ ದಿನ ನಮ್ಮ ಮ್ಯಾರೇಜ್ ಡೇ ಆಗಿರೋದ್ರಿಂದ ನಮ್ಮ ಮಾವನವರು ಪ್ರಸಾದವನ್ನು ಸ್ಪಾನ್ಸರ್ ಮಾಡಿದರು. ನಿಂತ್ಕೊಂಡು ಅಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ಕೊಡೋದೇ ಒಂಥರ ಗುಡ್ ವೈಬ್ಸು, ಖುಷಿ ಅನ್ನಿಸ್ತು. ನಾವು ಸಹ ದೇವರ ದರ್ಶನ ಎಲ್ಲ ಮಾಡಿ ಪ್ರಸಾದ ತಿಂದು ಮನೆಗೆ ವಾಪಸ್ಸಾದ್ವಿ. ಮಕ್ಕಳಿಗೂ ಒಂಥರ ಖುಷಿ ಆಗುತ್ತೆ ಇಂಥವೆಲ್ಲ ಮಾಡಿದ್ರೆ. ಇಂಥವೆಲ್ಲ ಅವ್ರಿಗೆ ಅನುಭವ ಮಾಡಲಿಕ್ಕೆ ನಾವು ಬಿಡಬೇಕು. ಆಮೇಲೆ ವಾಸವಿ ಜಯಂತಿ ದಿನ ಪೂರ್ತಿ ನಮ್ಮ ಎಲ್ಲ ಆರ್ಯವೈಶ್ಯರಿಗೆ ಅಲ್ಲೇ ಊಟಗಳಿರುತ್ತೆ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕೂಡ ಇರುತ್ತೆ. ದೇವ್ರನ್ನ ನೋಡ್ಕೋಬೋದು, ಅಲ್ಲೇ ಮೀಲ್ ತಿನ್ಬೋದು. ಆ್ಯಂಡ್ ಎಲ್ಲ ಪ್ರೋಗ್ರಾಮ್ಸ್ನ ಕಣ್ಣು ತುಂಬ ವಿಟ್ನೆಸ್ ಮಾಡಿ ಬರ್ಬೋದು. ಈ ಥರ ಇರುತ್ತೆ ದೇವಸ್ಥಾನಗಳಲ್ಲಿ ವಾಸವಿ ಜಯಂತಿಯ 1 ವೀಕ್ ಮುಂಚೆ. ಸೊ ಎಲ್ಲ ಆಯಿತು. ನಾವು ಸಹ ಕೆಲವು ಸೆಲ್ಫಿಗಳನ್ನ ತಗೊಂಡು ಮನೆಗೆ ವಾಪಸ್ ಬಂದ್ವಿ. ಇಲ್ಲಿ ನೀವು ನೋಡ್ಬೋದು ಡ್ಯಾನ್ಸ್ ಮಾಡಿರೋದು ನಮ್ಮ ಅಣ್ಣನ ಮಗಳು. ಸೊ ಅವ್ರ ಜೊತೆನೂ ಸ್ವಲ್ಪ ಫೋಟೋಸ್ ತಗೊಂಡು ಮನೆಗೆ ಹಿಂದಿರುದ್ವಿ. ಊಟಗಳೆಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲನೂ ಆ ದಿನವನ್ನು ಕಳೆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಫ್ರೆಂಡ್ಸ್. ಹೋಪ್ ಯು ಆರ್ ಲೈಕಿಂಗ್ ಇಟ್. ಚಿಂತಾಮಣಿಯಲ್ಲಿ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ, ಮದುವೆ ಬ್ಯುಸಿಯಲ್ಲಿರೋದ್ರಿಂದ ವ್ಲಾಗ್ಸ್ ಅಷ್ಟೊಂದು ಶೂಟ್ ಮಾಡೋಕ್ಕಾಗ್ತಿಲ್ಲ. ಎಷ್ಟಾದರೆ ಅಷ್ಟು ನಿಮಗೋಸ್ಕರ ಶೂಟ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.